ಈ ಪಟ್ಕೊರ್ಪೆ ತುಲ ಇವನ್ ಮಾಡಿ ನೋಡಿ ಅಂತೆ ರೋಡಲ್ಲಿ. ಈಗ ತುಂಬ ದಿವಸ ಆಯಿತು, ತುಂಬ ದಿವಸದ ನಂತರ ನಾನು ಇವತ್ತು ವ್ಲಾಗ್ ಮಾಡ್ತಾ ಇದ್ದೇನೆ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸಿದ್ದಾಮನ ವ್ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ದಿನ ನಂತರ ನಾವು ಮೂವಿಗೆ ಹೋಗ್ತಾ ಇದ್ದೇವೆ ಕರಾವಳಿ. ರಶ್ಮಿಯಲ್ಲಿ ಹಿಂದೆ ಬರ್ತಾ ಇದ್ದಾಳೆ, ಗಾಡಿ ಕ್ರಾಸ್ ಮಾಡ್ತಾ ಇದ್ದಾಳೆ. ಸೊ ಈಗ ಹೋಗೋದು ನಾವು. ಆಯುಷ್ ಬರ್ತಾ ಇದ್ದಾನ? ಇಲ್ಲ ಇಲ್ಲ. ನಾವು ನಮ್ಮ ಪಡುಬಿದ್ರೆಯ ಭಾರತ್ ಸಿನಿಮಾಸ್ಗೆ ಬಂದು ರೀಚ್ ಆದ್ವಿ. ಆ್ಯಕ್ಚುಲಿ ಇವತ್ತು ತುಂಬ ಮಳೆ ಇತ್ತು, ಸೊ ಹಾಗಾಗಿ ಸ್ವಲ್ಪ ಬರೋದು ಲೇಟ್ ಆಯಿತು ಅಂತ ಅಂದ್ಕೊಂಡು, ಬಟ್ ಲೇಟ್ ಆಗಿರಲಿಲ್ಲ, ಕರೆಕ್ಟ್ ಟೈಮ್ ಆಗಿತ್ತು. ಮತ್ತು ನಾನು ನೋಡಿದೆ ಬುಕ್ಕಿಂಗ್ಸ್ ಎಲ್ಲ ಓಪನ್ ಇತ್ತು, ಸೊ ರಶ್ ಏನಿರಲಿಲ್ಲ, ಹಾಗಾಗಿ ನಾನೇನು ಬುಕ್ ಮಾಡೋಕ್ಕೆ ಹೋಗಿಲ್ಲ. ಸೊ ಇಲ್ಲೇ ಬಂದು ಬುಕ್ ಮಾಡೋಣ ಅಂದ್ಕೊಂಡು ಬಂದೆ. ಹಸ್ಬೆಂಡ್ ಮತ್ತು ಆಯುಷು ಕಾಣಿಸ್ತಾ ಇರ್ಬೋದು ಇಲ್ಲಿ, ಬಟ್ ಅವರಿಬ್ಬರು ಬರ್ತಾ ಇಲ್ಲ. ಆ್ಯಕ್ಚುಲಿ ಅವ್ನು ಬರೋದಿಲ್ಲ, ಯಾಕೆಂದರೆ ಅದು ಫಸ್ಟು ಧೂಮಪಾನದ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ, ಅದಕ್ಕೆ ಆಯುಷು ಯಾವುದೇ ಮೂವಿ ಕರೆದ್ರೂ ಅವ್ನು ಬರೋದೇ ಇಲ್ಲ. ಸೊ ಹಾಗೆ ನಾನು ಕರಿತಾ ಇದ್ದೆ, ಅವನು ಬರಲ್ಲ ಅಂತ ಹೇಳ್ತಾರೆ. ಸರಿ ಇನ್ನೇನು ಅಂತೇಳಿ ನಾವೇ ಹೊರಟು. ಈಗ ಸೆಕೆಂಡ ಓಪನ್ ಆಗಲಿಲ್ವಾ? ಆಯುಷಿಗೆ ಬರಲಿತ್ತು, ಅವನು ಬರೋದಿಲ್ಲ. ಟೂ ಪಂಡರು ಟೂ ಒನ್ ಅವನುಂಡ ಮುಟ್ಕೊಳ್ಳೋಗಮ್ಮ. ನಾವು ಲೇಟ್ ಆಯ್ತು ಅಂತ ಅಂದ್ಕೊಂಡೆ, ಇಲ್ಲ ನೋಡ್ರಿ ನಾವು ಕರೆಕ್ಟಾಗಿ ಬಂದಿದ್ದೀವಿ. ಎಷ್ಟು ದಿನದಿಂದ ಅಂದ್ಕೊಳ್ತಾ ಇದ್ದೆ ಕಳಿಸಿದ್ಯಾ ಕರಾವಳಿ ಮೂವಿಗೆ ಹೋಗ್ಬೇಕಂತ. ಮಂತೇನಲ್ಲ ವರ್ಕ್ ಇತ್ತು, ರಜೆ ಇರಲಿಲ್ಲ. ಸೊ ಫೈನಲಿ ಇವತ್ತು ಬಂದ್ವಿ. ಆಯುಷು ಬರೋದಿಲ್ಲ ಅಂತಂದ. ಸೊ ನಾವು 3 ಜನ ಬಂದ್ವಿ. ಅಷ್ಟೇನು ಕ್ರೌಡ್ ಇರಲಿಲ್ಲ, ಅಂದರೆ ನಾವು ಆಲ್ರೆಡಿ ಹೋಗಿದ್ದು ಲೇಟ್ ಆಯ್ತಲ್ಲ, ಅಂದರೆ ಸೊ ಮೂವಿ ರಿಲೀಸ್ ಆಗಿ ತುಂಬ ದಿವಸ ಆಯ್ತಲ್ಲ, ಸೊ ಹಾಗೆ ಜನ ಅಷ್ಟು ಇರಲಿಲ್ಲ. ಮತ್ತು ನಾವು ಹೋದ ನಂತರ ಸ್ವಲ್ಪ ಜನ ಇತ್ತು ಅಷ್ಟೇ, ಅಂಥ ಕ್ರೌಡ್ ಇರಲಿಲ್ಲ. ಬಟ್ ಅದೇ ಹೇಳ್ದಂಗೆ ಯಾವಾಗಲೂ ಲೇಟಾಗಿ ಹೋಗೋದು, ಅಂದರೆ ಆ ಟೈಮಿಗೆ ಕರೆಕ್ಟಾಗಿ ಹೋಗ್ತಿದ್ವಿ. ಇವತ್ತೇನೋ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಕೆ ಸಿಕ್ಕಿದೆ, ಸೊ ಹಾಗಾಗಿ ಸ್ವಲ್ಪ ತನಕ ಕೂತ್ಕೊಂಡು ಇದು ವೆಯ್ಟ್ ಮಾಡ್ತಾಯಿದ್ವಿ. ಎಸ್, ಇವಾಗ ಓಪನ್ ಆಯಿತು. ಸೊ ಈಗ ಹೊರಟ್ವಿ ಮೂವಿ ನೋಡೋಣ ಅಂಥೇಳಿ. ಈಗ ಪಡುಬಿದ್ರಿ ಇಲ್ಲಿ ಭಾರತ್ ಸಿನಿಮಾಸ್ ಬಂದ ನಂತರ ನಮಗೆ ಹೊಸ ಹೊಸ ಮೂವಿಗಳನ್ನು ಎಣಿಸಿದಾಗೆ ನೋಡ್ಲಿಕ್ಕೆ ಆಗ್ತಾ ಉಂಟು. ಸೊ ಅದೊಂದು ನಮಗೆ ಖುಷಿ. ಮಕ್ಕಳು ಎಲ್ಲಿ ಹೋದ್ರೆ ಅವರು ಮಕ್ಕಳೇ, ಅವರದ್ದು ಆಟನೇ ಬೇರೆ ಇರುತ್ತೆ. ಇಲ್ಲಿ ಮೂವಿ ಆಗ್ತಾ ಇದೆ, 2 ಮಕ್ಕಳು ನೋಡಿ ಆಟ ಆಡ್ತಾಯಿರ್ತಾರೆ, ನೋಡಲಿಕ್ಕೆ ಖುಷಿ ಆಗ್ತಾ ಇತ್ತು, ಒಂಥರ ಕ್ಯೂಟ್ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ಸ್ವಲ್ಪ ಅದನ್ನು ವೀಡಿಯೋ ತೆಗೆದಿಟ್ಕೊಂಡದ್ದು. ಅರ್ಧ ಮೂವಿ ಆಗೇ ಹೋಯಿತು. ಸೊ ಒಂದು ಕಾಫಿ ಕುಡಿಯ ಅಂಥೇಳಿ ಸೊ ಕಾಫಿಯನ್ನು ತೊಗೊಂಡ್ವಿ. ಸಮಿತ್ ಇದ್ನಲ್ಲ, ಹಾಗಾಗಿ ಸಮಿತು ಪಾಪ್ಕಾರ್ನ್ ಬೇಕು ಅಂತ ಸಮಿತು ಪಾಪ್ಕಾರ್ನ್ ತೊಗೊಂಡ್ವಿ. ಮತ್ತು ಆಯುಷದು ಕೂಡ ಆರ್ಡರ್ ಆಗಿತ್ತು, ಅವನಿಗೆ ಸಹ ಬೇಕಂತೇಳಿ, ಮತ್ತು ಹೋಗುವಾಗ ತೊಗೊಳ್ಳೋಣ ಅಂತೇಳಿ ಈಗ ಜಸ್ಟ್ ಸಮಿತಿಗೆ ಅಷ್ಟು ತೊಗೊಂಡ್ವಿ. ಫೈನಲಿ ಮೂವಿ ಮುಗೀತು. ಸೊ ಈಗ ನಾವು ಮೂವಿ ನೋಡಿ ಬಂದ್ವಿ. ಆಯುಷದು ಫಸ್ಟ್ ಆರ್ಡರ್ ಆಗಿತ್ತು, ಹಾಗೆ ಒಂದು ಪಾಪ್ಕಾರ್ನ್ ತಗೊಂಡು ಬಂದದ್ದು. ಸಮಿತು ಸಮಿತ್ ಹೇಗಿತ್ತ ಮೂವಿ? ಸಮಿತ್ ಅರ್ಥ ಆಯ್ತಾ ನಿಮಗೆ? ಎಂತ ಮಾಡೋಣ, ನಡ್ಕೊಂಡು ಹೋಗೋಣ ಅಥವಾ ನಡ್ಕೊಂಡೇ ಹೋಗೋಣ? ಹೌದು, ಅಚ್ಚೆ ಮತ್ತೆ ದಾಟ್ಬೇಕಲ್ಲ, ಮಳೆ ಬಿಟ್ಟಿದ ಅಂತವ. ಮಳೆ ಬಿಟ್ಟಿದೆ ಅದು ಹೌದಾ? ಬರ್ತಾ ಉಂಟಾ? ಮಳೆ ಬರ್ತಾ ಇದೆ ಸ್ವಲ್ಪ. ಈಗ ನಾವು ಮೂವಿ ನೋಡಿ ಬಂದ್ವಿ. ನಾವು ಜಸ್ಟ್ ಮೂವಿ ನೋಡಿ ಈಗ ಶಾಪ್ ಹತ್ರ ಬಂದ್ವಿ. ಚೆನ್ನಾಗಿತ್ತು. ರಶ್ಮಿ, ನಿಂಗೆ ಇಷ್ಟ ಆಯ್ತಾ? ಫಸ್ಟ್ ಹಾಫ್ ಸ್ವಲ್ಪ ಒಂಚೂರು ಬೋರಿಂಗ್ ಥರ ಇತ್ತು ಅನ್ನಿಸ್ತಲ್ಲ? ಹೇಗೆ ಅಂತ ಸೆಕೆಂಡ್ ಹಾಫ್ ಕ್ಲಿಯರ್ ಗೊತ್ತಾಗುತ್ತೆ. ಆ್ಯಂಡ್ ಒಂಥರ ಬೋರಿಂಗ್ ಇಲ್ಲ, ಚೆನ್ನಾಗಿದೆ, ಥ್ರಿಲ್ಲಿಂಗ್ ಇದೆ. ಮತ್ತು ನಮ್ಮವರಿಗೆ ಅಂದರೆ ಇಲ್ಲಿ ಸ್ಪೆಷಲಿ ಕರಾವಳಿಯವರಿಗೇ ಅದು ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಯಾಕಂದರೆ ನಾವು ಸ್ವಲ್ಪ ಕಂಬಳದ ಬಗ್ಗೆ ಸ್ವಲ್ಪ ಗೊತ್ತಿರೋದ್ರಿಂದ ಕನೆಕ್ಟ್ ಆಗುತ್ತೆ. ಸೊ ಬೇರೆ ಕಡೆಯವರು ಇಷ್ಟಪಟ್ಟಿರೋದು ಒಂಥರ ಇದು ಅನ್ಸುತ್ತಲ್ಲ,
ಬೇರೆ ಬೇರೆ ಎಲ್ಲ ಊರವರೆಲ್ಲ ಇಷ್ಟಪಟ್ಟಿದ್ದಾರಲ್ಲ ರಿವ್ಯೂ ಅಲ್ಲಿ ನೋಡುವಾಗ ಒಂಥರ ಅವ್ರಿಗೆ ಇಷ್ಟ ಆಗಿದ್ದು ಒಂಥರ ಆಶ್ಚರ್ಯನೇ ಅನಿಸುತ್ತೆ ಅಲ್ಲ. ಮತ್ತೆ ಅವರಿಗೆ ಅಂದರೆ ಕನ್ನಡದಲ್ಲಿ ಹೇಗೆ ಹೇಳೋದು ಗೊತ್ತಾಗೋದಿಲ್ಲ. ಕಂಬಳಕ್ಕೆ ಏರುವನ್ನು ಬಿಡ್ತಾರಲ್ಲ, ಹೌದು ಗೊತ್ತಾಯ್ತಾ, ದನಿಗಾಗ್ಲಿ ಅಥವಾ ಏರು ಓಡಿಸೋನಿಗಾಗ್ಲಿ ಅವರಿಗೆ ತುಂಬ ಕನೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಅವ್ರು ಸಖತ್ತು ಅಂದ್ರೆ ಎಮೋಷ್ನಲ್ ಆಗ್ತಾರೆ ಅವರಂತ. ಯಾಕಂದರೆ ನಮಗೇನೆ ಅಷ್ಟು ಕನೆಕ್ಟ್ ಆಗುವಾಗ ಅವರಿಗೆ ತುಂಬ ಕನೆಕ್ಟ್ ಆಗ್ತದೆ ಅಂತ ಅನಿಸುತ್ತೆ. ಒಂಥರ ಸಖತ್ ಎಮೋಷ್ನಲ್ ಆಗಿದೆ, ಚೆನ್ನಾಗಿದೆ. ಅದೇ ಎಲ್ಲರೂ ಹೇಳ್ದಂಗೆ ಮಹಾಬಲ ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂತಾರಲ್ಲ, ಅದೇ ಥರ ನಮಗೂ ತುಂಬ ಚೆನ್ನಾಗಿ ಅನಿಸ್ತು. ಅವ್ರ ಕ್ಯಾರೆಕ್ಟ್ರಲ್ಲೇ ಒಳ್ಳೆ ಏನಂತ ಕಣ್ಣಲ್ಲಿ ನೀರು ಬಂತು. ಪ್ರಜ್ವಲ್ ದೇವರಾಜಿದ್ದು ಲಾಸ್ಟ್ ಕಂಬಳ ವಿನ್ ಆಗ್ತಾರಲ್ಲ ಅವಾಗ ಒಂದು ಎಕ್ಸ್ಪ್ರೆಷನ್ ಕೊಡ್ತಾರಲ್ಲ, ತುಂಬ ಚೆನ್ನಾಗಿತ್ತು. ಮಹಾವೀರಂದು ಒಳ್ಳೆದಾಗಿದೆ. ಮಹಾವೀರ ಕ್ಯಾರೆಕ್ಟರ್ ಒಬ್ವಿಯಸ್ಲಿ ಚೆನ್ನಾಗಿದೆ. ಮತ್ತು ಚೆನ್ನಾಗಿದೆ ಒಂಥರ ಕಂಬಳದ್ದು ನೋಡಲಿಕ್ಕೆ. ಸ್ಟೋರಿ ಒಂಥರ ಡಿಫ್ರೆಂಟ್ ಸ್ಟೋರಿ, ಈ ಥರ ಸ್ಟೋರಿ ಬರಲೇ ಇಲ್ಲ, ಫಸ್ಟ್ ಟೈಮ್ ಬಂದಿರೋದಲ್ಲ, ಸಖತ್ತಾಗಿದೆ. ಇದು ತುಳುವರಿಗಷ್ಟೇ ಗೊತ್ತಿದ್ದು, ಕನ್ನಡ ಜನರಿಗೂ ಅಂದರೆ ಬೇರೆ ಕಡೆಯವರಿಗೂ ತುಂಬ ಚೆನ್ನಾಗಿ, ಅಂದರೆ ನಮ್ಮ ಕರಾವಳಿಯವರು ಬಿಟ್ಟು ಬೇರೆ ಕಡೆಯವರಿಗೂ ಇಷ್ಟ ಆಯ್ತಲ್ಲ. ಸೊ ಅದೊಂಥರ ಆಶ್ಚರ್ಯ ಅನಿಸುತ್ತೆ. ಯಾಕೆಂದರೆ ಅದೇ ನಮ್ಮ ಟ್ರೆಡಿಷ್ನಲ್, ನಮ್ಮ ಕಲ್ಚರ್ ನಮಗೂ ಆಬ್ವಿಯಸ್ಲಿ ಇಷ್ಟ ಇದ್ದೇ ಇರುತ್ತೆ. ಬಟ್ ಅವ್ರಿಗೂ ಇಷ್ಟ ಆಗಿದ್ದು ಒಂಥರ ಖುಷಿ ಆಯಿತು. ಸೊ ಅಷ್ಟು ಚೆನ್ನಾಗಿ ಬಂದಿದೆ. ಪಿಕ್ಚರೈಸೇಷನ್ ಅಂತೂ ತುಂಬಾ ಚೆನ್ನಾಗಾಗಿದೆ. ಆ್ಯಂಡ್ ಒಂಥರ ಕನೆಕ್ಟ್ ಆಯಿತು. ಸಖತ್ ಎಮೋಷನ್ ಕೂಡ ಇತ್ತು ಹಾಗೆಯೇ. ಸೊ ಅದರ ನಂತರ ಅಂಗಡಿಯಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆಯೇ ಇಲ್ಲಿ ಸಂದೀಪಣ್ಣ ಬಂದಿದ್ದರು, ಅವ್ರ ಜೊತೆ ಸ್ವಲ್ಪ ಮಾತಾಡ್ತಾ ನಿಂತಿದ್ದೆ. ಅದಾದಮೇಲೆ ಹಸ್ಬೆಂಡು ಟೀ ತರೋಕ್ಕೆ ಅಂತ ಹೋದರು. ಸೊ ಅಷ್ಟು ತನಕ ಸ್ವಲ್ಪ ಮಾತಾಡ್ತಾ ಇದ್ದೆ. ಮೂವಿ ಬಗ್ಗೆ ಹೇಗೆ ಮಾತಾಡ್ತಾ ಇದ್ವಿ. ಅವ್ರು ಕೂಡ ಮೂವಿ ನೋಡಿ ಬಂದಿದ್ದರು. ಸೊ ಅವರು ರಿವ್ಯೂನ ಹೇಳ್ತಾಯಿದ್ರು, ನಮ್ಮ ರಿವ್ಯೂನ ಮತ್ತು ಹೆಂಗೆ ಕನೆಕ್ಟ್ ಆಯಿತು ಜನರಿಗೆ ಮೂವಿ, ಮತ್ತು ಹೇಗೆ ಪಿಕ್ಚರೈಸೇಷನ್ ಎಲ್ಲ ಚೆನ್ನಾಗಿದೆ ಅಲ್ಲ, ಆ ಥರ ಮಾತಾಡ್ತಾ ಇದ್ವಿ. ಅದರ ನಂತರ ಹಸ್ಬೆಂಡ್ ಟೀ ತಂದರು. ಆಯುಷ್ ಮತ್ತು ಸಮ್ಮಿತ್ ಇಬ್ಬರು ಹಠ ಆಡ್ತಾ ಇದ್ದಾರೆ. ಸೊ ಒಂದು ಒಳ್ಳೆ ರೀತಿಯಲ್ಲಿ ಟೀ ಕುಡ್ಕೊಂಡು ಮತ್ತು ಸ್ವಲ್ಪ ಸ್ನ್ಯಾಕ್ಸ್ ಥರ ಅಂದರೆ ಇದು ತಂದಿದ್ರು, ರೋಟಿ, ಪನ್ನೀರ್ ಕರಿ ಎಲ್ಲ ತಂದಿದ್ರು. ಅದನ್ನೆಲ್ಲ ತಿಂದ್ಕೊಂಡು ಸೀದಾ ಮನೆಗೆ ಬಂದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇನ್ನಷ್ಟು ವೀಡಿಯೋಗಳನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಸೊ ತುಂಬ ದಿನ ಆಗಿತ್ತು ನಾನು ವ್ಲಾಗ್ ಹಾಕ್ತೆ, ಇವತ್ತು ವ್ಲಾಗ್ ಹಾಕ್ತಾ ಇರೋದು. ಸೊ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.